ಅವರೆಲ್ಲರೂ ಕೂಡ ಇದನ್ನ ಅಪ್ಲಿಕೇಶನ್ ತಪ್ಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನ ವಿತ್ ಫೋಟೋ ಇಲ್ಲ ಅಂದ್ರೆ ನಾವೇ ಫೋಟೋ ಇಟ್ಕೊಂಡು ಅದಕ್ಕೆ ಪೇಸ್ಟ್ ಮಾಡುವಂತ ಕೆಲಸನ ನಾವು ಮಾಡ್ತೇವೆ. ಇದಕ್ಕೆ ಅವರೆಲ್ಲರೂ ಕೂಡ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನು ಅವ್ರಿಗೆ ತಿಳಿಸಿದ್ದೇವೆ ಅಂತಂದ್ರೆ, ಈ ಒಂದು ಹೊಸ CSR ಪಾಲಿಸಿ ತರ್ತಾ ಇದ್ದೇವೆ. ಏನ್ CSR ಪಾಲಿಸಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ, ಟೌನಲ್ಲ, ಸಿಟಿಗಳಲ್ಲ, ಹಳ್ಳಿಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲಿ 2% ಕಂಪಲ್ಸರಿ CSRಗೆ ಖರ್ಚು ಮಾಡಬೇಕು ಅಂತಿದೆ. ಫಸ್ಟ್ ಪ್ರಯಾರಿಟಿ ನಮ್ಮ ಶಾಲೆಗಳಿಗೆ. ಜನ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳು ಬರೋದನ್ನ ತಪ್ಪಿಸ್ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿಸ್ಬೇಕು. ಕನಿಷ್ಠ ನಮ್ದೇ ಆದಂತ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ. ಮುಂದಕ್ಕೆ ಕೆಲವು ಸ್ಕೂಲ್ ಅವರು ಸ್ಕೂಲ್ ಅಡಾಪ್ಟ್ ಮಾಡಕ್ಕೆ ತಿಳಿಸ್ತೀವಿ. ಗೌರ್ಮೆಂಟ್ ಶಾಲೆಗಳಿಗೆ ಒಳ್ಳೆ ಅವರಿಗೆ ಫೆಸಿಲಿಟೀಸ್ ಕೊಟ್ಟು, ನಗರಗಳಲ್ಲಿ, ಟೌನ್ಗಳಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅದೇ ರೀತಿ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ CSR ಶಾಲೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ನೀವು ಹೋಗಿ ನೋಡ್ಕೊಂಡ್ ಬನ್ನಿ, ಒಂದು 20ಕ್ಕೂ ಹೆಚ್ಚು ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನ KPS ಆಗಿ ಬರುವಂತೆ ಮಾಡಬಹುದು, ಇಲ್ಲ ರೆಗ್ಯುಲರ್ ಸ್ಕೂಲ್ ಆಗಿ ಮಾಡಬಹುದು. ಅವೆಲ್ಲ ಗೌರ್ಮೆಂಟ್ ಸ್ಕೂಲ್. ಅವ್ರು ಯಾರು CSR ಸಂಸ್ಥೆಯವರು ಸರ್ಕಾರಕ್ಕೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ನಾವು ಅವ್ರಿಗೆ ಮಾಡಲ್ ಮಾತ್ರ ಕೊಡ್ತೀವಿ ಅಷ್ಟೇ. ಈ ರೀತಿ ಕಟ್ಕೊಡ್ಬೇಕು, ಈ ರೀತಿ ಫೆಸಿಲಿಟಿ ಇರಬೇಕು, ಈ ರೀತಿ ಲ್ಯಾಬ್ಗಳು ಇರಬೇಕು, ಈ ರೀತಿ ಇರಬೇಕು ಅಂತ ಕಟ್ತೀವಿ. ಅವರೇ ಕೊಟ್ಕೊಂಡು ಅವ್ರ ಹೆಸರು ಕೂಡ ಅವ್ರು ಹಾಕೊಳ್ಳಿ, ಅವ್ರ ಬ್ರ್ಯಾಂಡ್ ಅವ್ರು ಮಾಡ್ಕೊಳ್ಳಿ. ಲೆಟ್ ದ ಬ್ರ್ಯಾಂಡ್ ದೆಮ್ಸೆಲ್ಫ್. ನಮ್ಗೇನು ಸಮಸ್ಯೆ ಇಲ್ಲ. ಅವ್ರು ಬಿಲ್ಡಿಂಗ್ ಕಟ್ಕೊಡ್ತಾರೆ. ಇಟ್ ವಿಲ್ ಬಿ ಪ್ಯೂರ್ಲಿ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಅಲ್ಲ. ಪ್ರೈವೇಟ್ ಸ್ಕೂಲ್ ನಮ್ಮ ಮಕ್ಕಳು ಖಾಸಗಿ ಶಾಲೆ ಏನ್ ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿಲಿ ಓದ್ಬೇಕು. ಇವತ್ತು ಹೆಂಗೆ ನಮ್ಮಲ್ಲಿ ಮೊರಾರ್ಜಿ ಶಾಲೆ ಇರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ರ್ಯಾಂಕ್ಗಳನ್ನು ಪಡ್ಕೊಂಡು ಒಳ್ಳೆ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ. ಆದರ್ಶ ಶಾಲೆಗಳು, ಬೇರೆ ಬೇರೆ ಹೆಸರುಗಳಲ್ಲಿ ಶಾಲೆಗಳಿದೆ, ಹಾಸ್ಟೆಲ್ಗಳಿದೆ. ಆ ರೀತಿ ಅವರೆಲ್ಲರೂ ಕೂಡ ಒಳ್ಳೆ ಬಿಲ್ಡಿಂಗ್ಗಳನ್ನ ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿ, ಆ ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲೇ ಅವ್ರಿಗೆ ಪಾಲಿಸಿ ಎಲ್ಲ ಹೋಗ್ತಾ ಇದೆ. ಮತ್ತೆ ಈಗಾಗಲೇ ನಾನು 240 ಸ್ಕ್ವೇರ್ ಫೀಟ್ ಈಗಾಗಲೇ ಜಿಯೋ ಕೂಡ ಇಶ್ಯೂ ಆಗಿದೆ, ಅದು ಕೂಡ ಆಗ್ತಾ ಇದೆ. ಇದಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಯಾರ್ಯಾರು ಉದ್ಯೋಗವನ್ನ ಖಾಸಗಿಯಲ್ಲಿ ಪಡ್ಕೊಳ್ಬೇಕು ಅವರು ಈ ಎಕ್ಸ್ಚೇಂಜ್ ಅಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಯಾರು ಫ್ಯಾಕ್ಟ್ರಿಗಳಿಗೆ ಉದ್ಯೋಗ ಬೇಕು ಆ ಹುಡುಗರು ಕೆಲವೆಲ್ಲ ಬೇಕಾದಷ್ಟು ನೀವೆಲ್ಲ ಗಮನಿಸಿದ್ದೀರಿ, ಅವರು ಪ್ರೈವೇಟ್ ಆಗಿ ಮಾಡ್ಕೊಳ್ಳೋದು, ಜಾಬ್ ಫೇರ್ ನಡೆಸೋದು ಇವೆಲ್ಲ ಮಾಡ್ತಾರೆ. ನೇರವಾಗಿ ಅವರು ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಹುಡುಗರುಗಳು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಸಂಸ್ಥೆಯವ್ರಿಗೆ 50 ಜನ ಬೇಕಾ, 20 ಜನ ಬೇಕಾ, 30 ಜನ ಬೇಕಾ, ಏನ್ ಕ್ವಾಲಿಫಿಕೇಶನ್ ಬೇಕಾ ಅವರು ಎಕ್ಸ್ಚೇಂಜ್ ಮಾಡ್ತಾರೆ. ನಮ್ಮ ಸ್ಥಳೀಯರಿಗೆ ಹೆಚ್ಚಿಗೆ ಅವಕಾಶ ಸಿಗಬೇಕು. ನಾವು ಅವ್ರ ಹತ್ರ ಮಾತಾಡ್ತೀವಿ. ಅವ್ರಿಗೂ ಎಲ್ಲರಿಗೂ 100% ನಾವು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಕೆಲವು ಟೆಕ್ನಿಕಲ್ ಹ್ಯಾಂಡ್ಸ್ ಹೊರಗಡೆಯಿಂದ ಅವಕಾಶ ಕೊಡಬೇಕಾಗ್ತದೆ. ಸೊ ಬೇರೆಯವರಿಗೆ ನಮ್ಮ ಸ್ಥಳದಲ್ಲಿ ಒಂದು ಪರ್ಸೆಂಟೇಜ್ ನಾವು ಫಿಕ್ಸ್ ಮಾಡ್ತೀವಿ. ಆ ಪ್ರಕಾರ ನಮ್ಮಿಂದ ಯಾರು ಉಪಯೋಗ ಪಡ್ಕೊಂಡಿರ್ತಾರೆ ಅವರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಮಾಡ್ತಾರೆ. 100% ಆಗದೆ ಹೋದ್ರು ಕೂಡ ಕೆಲವು ಪರ್ಸೆಂಟೇಜ್ ನಾವು ಮಾತುಕತೆ ಮಾಡಿ ಅವ್ರ ಹತ್ರ ಫಿಕ್ಸ್ ಮಾಡ್ತೀವಿ. ನಮ್ಮ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡೋದು ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ತದೆ. ಇದು ಯುಗ ವರ್ಷ ಇದು ಯೂತ್ಸ್ಗೋಸ್ಕರ ನಾವು ಹೊಸ ಯುವಕರ ಯುಗವನ್ನ ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಯುವಕರಿಗೆ ಒಂದು ದೊಡ್ಡ ಅವಕಾಶವನ್ನ ನಾವು ಇದನ್ನ ಯಾರು ವಿದ್ಯಾರ್ಥಿಗಳಿದ್ದಾರೆ, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾರು ಪೆನ್ಷನ್ಗಳು ತೆಗೆದುಕೊಳ್ತಾ ಇದ್ದಾರೆ, ಯಾರು ಎಂಪ್ಲಾಯ್ಮೆಂಟ್ ಇಲ್ಲಿ ಇರ್ತಾರೆ ಅವ್ರಿಗೊಂದು ಸಂಪರ್ಕವನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲೋ ಹೋಗಿ ನಮಗೆಲ್ಲ ಮಂತ್ರಿಗಳಿಗೆ ದಿನ ಒಂದು 100 ಅರ್ಜಿಯಾರು ನಮ್ಮ ಬರ್ತವೆ, ಕೆಲಸ ಕೊಡಿಸಿ ಅಂತೇಳಿ. ಸೊ ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ SP-ಗಳಿಗೆ, DC-ಗಳಿಗೆ ಈ ಪೋಸಿಸ್ ಸ್ಕೀಮ್ ಮನೆ ತಂದು ನೀವು ಗಮನಿಸಿದಿರಲ್ಲ, ಇವೆಲ್ಲ ಕೆಲವೆಲ್ಲ ₹1ಗೆ ₹3 ಬಡ್ಡಿ ಕೊಡ್ತೀವಿ, ₹2 ಬಡ್ಡಿ ಕೊಡ್ತೀವಿ, 30%, 36%, 48%.
ಇದೆಲ್ಲ ಕೂಡ ಇಂಟೆಲಿಜೆನ್ಸ್ ಅವ್ರ ಹತ್ರ ನಾನು ಹೇಳಿದ್ದೀನಿ, ಪೊಲೀಸ್ ಅವ್ರಿಗೆ ನಿಮ್ಮದೇ ಆದಂಥ ಇಂಟೆಲಿಜೆನ್ಸ್ ಬಿಟ್ಟು ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಪಿ ಡಿ ತಿಳಿಸಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬಿಲ್ ತಂದರೂ ಕೂಡ ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಕಡಿವಾಣ ಹಾಕಬೇಕು. ಅವನ್ನೆಲ್ಲರೂ ಕೂಡ ಇದಕ್ಕೆ ಬಲಿ ಮಾಡಬೇಕು. ಅವ್ರಿಗೆಲ್ಲ ಕೇಸ್ಗಳು ಬುಕ್ ಮಾಡಬೇಕು. ಯಾರಿಗೂ ಕೂಡ ಜಾಗೃತಿ ಮೂಡಿಸ್ಬೇಕು. ಇಂಥದಕ್ಕೆ ಆಮಿಷಕ್ಕೆ ಯಾರು ಕೂಡ ಒಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾನು ಅವ್ರಿಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಇದನ್ನು ನಾವು ನಮ್ಮ ಇಂಟೆಲಿಜೆನ್ಸ್ ಅವರು ಕೂಡ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಇಲಾಖೆಯವರು 3 ಜನ ಸೇರಿ ಅಂಥವನ್ನೆಲ್ಲ ಗುರ್ಸಿ ಈ ಮೀಟರ್ ಬಡ್ಡಿ ಯಾರ ಹತ್ರ ಉಸುಲು ಮಾಡಿಕೊಂಡು ಬೇರೆ ಬೇರೆ ತರ ಆಸೆ ತೋರಿಸಿ ಒಂದು 6 ತಿಂಗಳು 7 ತಿಂಗಳು ಕೊಟ್ಬಿಟ್ಟು ಅಂದ 1 ವರ್ಷ ಆದ್ಮೇಲೆ ಓಡೋಗ್ತಾರೆ. ಈ IMA ಇವೆಲ್ಲ ಏನೋ ನೋಡಿದಿಲ್ಲ ನೀವೆಲ್ಲ, ಅದೇ ಯಾವ್ದೋ ಮಿನ್ವಿನ್ಕೋ ಅದೇನೋ ಬಂದ ಸ್ಕೀಮ್ಗಳು, ಆ ರೀತಿ ಅವನ್ನೆಲ್ಲ ಕೂಡ ನಿಲ್ಲಿಸಲಿಕ್ಕೆ ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ನಮ್ಮ DC-ಗಳಿಗೆ. ಈ ಮೊಬಿಲಿಟಿ ಪ್ಲಾನ್ ನಮ್ಮ ಮುಂದೆ ಪ್ಲಾನಿಂಗ್ ಅಥಾರಿಟಿಗೆ ಪ್ರತಿ ತಾಲೂಕಲ್ಲೂ ಕಂಪಲ್ಸರಿ ಈಗಿನೇ ರಿಂಗ್ ರೋಡ್ಗೆ ನಾವು ವ್ಯವಸ್ಥೆನ ಪ್ಲಾನ್ ಹಾಕೊಳ್ಬೇಕು. ಒಂದೇ ವರ್ಷ ನಾವು ಮಾಡೋಕ್ಕಾಗದಿರ್ಬೋದು, ಬಟ್ ಗ್ರಿಡ್ ನ ನಾವು ಮಾರ್ಕ್ ಮಾಡಿ ಬಿಡಬೇಕು. ಅದಕ್ಕೆ ಬೇಕಾದಷ್ಟು ಸಮಸ್ಯೆ ಇದೆ, ಬೇಕಾದಷ್ಟು ಫೈನಾನ್ಷಿಯಲ್ ಇರ್ತದೆ. ಇಲ್ಲಿ ಚಿಂತೆ ಇಲ್ಲ, ಯಾಕೆಂದ್ರೆ ಟೌನ್ಗಳಲ್ಲಿ ವೆಹಿಕಲ್ ಹೋಗ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಅದಕ್ಕೆ ಎಲ್ಲ ಟೌನ್ ಹೆಡ್ ಕ್ವಾರ್ಟರ್ಸ್, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಿಗೆ ಒಂದು ರಿಂಗ್ ರೋಡ್ ಅನ್ನ ಕಂಪಲ್ಸರಿ ಇಡಬೇಕು. ಆಗ ಟೌನ್ ಕೂಡ ಬೆಳೀತದೆ, ಮಾರ್ಕೆಟ್ ಕೂಡ ಜಾಸ್ತಿ ಆಗ್ತದೆ, ಅವರ ಆಸ್ತಿ ಬೆಲೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಮುಂದಕ್ಕೆ ಪ್ಲಾನ್ ಹಾಕಿ ಅಲ್ಲಿ ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು. ಒಂದ್ಸತಿ ಕನ್ಸ್ಟ್ರಕ್ಷನ್ ಆಗೋಯ್ತು ಅಂತಂದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ತಾಲೂಕಿನ ಎಲ್ಲ ಹೆಡ್ ಕ್ವಾರ್ಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪಲ್ಸರಿ ರಿಂಗ್ ರೋಡ್ ಮಾಡಲಿಕ್ಕೆ ನೀವು ಗ್ರಿಡ್ ನ ತಯಾರು ಮಾಡಿ ಅಂತೇಳಿ, ಅದಕ್ಕೆ ನಮ್ಮ ಲೋಕಲ್ ಬಾಡಿ ಏನು ನಮ್ಮ ಪ್ಲಾನಿಂಗ್ ಅಥಾರಿಟಿಗಳಿದೆ, ನಮ್ಮ ಬೆಂಗಳೂರು ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಗಳಿದೆ, ಅವರಿಗೆ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದನ್ನ ಟೌನ್ ಪ್ಲಾನಿಂಗ್ ಅವ್ರನ್ನ ನೀವು ಬಳಸ್ಕೊಳ್ಬೇಕು ಅಂತ ತಿಳಿಸಿದ್ದೇನೆ. ಇದಲ್ಲದೆ ಗಾಂಜಾ, ಡ್ರಗ್ಸ್ ಇವೇನಿದೆ ಇದಕ್ಕೂ ಕೂಡ ಬಹಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಹೈಯೆಸ್ಟ್ ಈ ಡ್ರಗ್ಸ್ನೆಲ್ಲ ಹಿಡಿದಿರೋದು. ಆದ್ರೂ ಕೂಡ ನಾವು ಬಹಳ ಹುಷಾರಾಗಿರ್ಬೇಕು. ವಿವಿಧ ರೀತಿಯಿಂದ ಗಾಡಿಗಳಲ್ಲಿ ಹಾಕ್ಬಿಡೋದು, ತರೋದು, ಮಾಡೋದು, ಇದನ್ನು ಕಳಿಸೋದು ಇವೆಲ್ಲ ಕೂಡ ಇದ್ದಾರೆ. ಬಹಳ ಪೆಡ್ಲರ್ಸ್ ಇದ್ದಾರೆ. ಕಾನೂನಲ್ಲಿ ಬೇಕಾದಷ್ಟು ಅವನ್ನೆಲ್ಲ ಹೊರಗಡೆ ಕಳಿಸ್ಬೇಕು ಅಂತ ಆ ಟ್ರಯಲ್ ಕೇಸ್ ಎಲ್ಲ ಆಗ್ಬೇಕಾಗಿದೆ. ಸೊ ಅದಕ್ಕೆ ವಿರುದ್ಧವಾದಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಸೊ ಹಂಗೆ ಇನ್ನ ಕೆಲವು ವಿಚಾರಗಳನ್ನ ಅವರ ಗಮನಕ್ಕೆ ತಂದಿದ್ದೇನೆ. ಆಮೇಲೆ ಭಾರತ್ ಜೋಡೋ ಕಾರ್ಯಕ್ರಮ ನನ್ನ ದೊಡ್ಡ ಕನಸಿನ ಕಾರ್ಯಕ್ರಮ. 25 ವರ್ಷದಲ್ಲೇ ಮಾಡಬೇಕು ಅಂತ ಹೊರಟಿದೆ. ಕಾರಣದಿಂದ ಅದಾಯಿತು. ಈಗ ಪ್ರತಿ ಪಂಚಾಯತಿಲಿ ಮತ್ತು ನಗರಗಳಲ್ಲಿ 6,000 ಪಂಚಾಯತ್ ಇದೆ, 4,000 ಟೌನ್ ಇದೆ. ಸೌಹಾರ್ದತೆಗೋಸ್ಕರ, ನಮ್ಮ ಮಕ್ಕಳ ಪ್ರತಿಭೆಯನ್ನ ಗುರುತಿಸ್ಲಿಕ್ಕೋಸ್ಕರ ಇವತ್ತು ಬೇಕಾದಷ್ಟು ಅವಕಾಶಗಳು ಬಂದಿದೆ. ಸೊ ಅದಕ್ಕೆ ನಾನ್ ಪೊಲಿಟಿಕಲ್, ಇಟ್ ವಿಲ್ ಬಿ ಆರ್ಗನೈಸೇಷನ್ ಆಫ್ ಎ ನಾನ್ ಪೊಲಿಟಿಕಲ್. ಎಲ್ಲ ಯುವಕರು 16 ವರ್ಷದಿಂದ 35-40 ವರ್ಷದವರೆಗೂ ಡೇಟ್ ಫಿಕ್ಸ್ ಮಾಡ್ತೀವಿ. ಅದನ್ನ ಯಾರು PDOಗಳು, ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಒಂದ್ ಕಡೆ ಪ್ರತಿ ವಾರಕ್ಕೊಂದ್ಸತಿ ಅವರೆಲ್ಲ ಸೇರ್ಸೋದಕ್ಕೆ, ಶಾಲೆಗಳಲ್ಲಾಗಲಿ, ಕಾಲೇಜುಗಳಲ್ಲಾಗಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಎಲ್ಲೂ ಪ್ರೈವೇಟ್ ಅಲ್ಲದೆ ಅವರೆಲ್ಲ ಸೇರಿ ಕ್ರೀಡೆಗೆ, ಸಾಂಸ್ಕೃತಿಕ ಮತ್ತು ಅನೇಕ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅವರ ಪ್ರತಿಭೆಗಳನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಭಾರತ್ ಜೋಡೋ ಯುವಕ ಸಂಘವನ್ನ ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಅದಕ್ಕೆ ಯಾವ ರೀತಿ ಆ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ, ಅವ್ರಿಗೆಲ್ಲ ಒಂದು ಗುಣಗಳನ್ನ ಇದನ್ನ ಅವರು ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೀವಿ. ವಿತೌಟ್ ಎನಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅವರಲ್ಲಿ ಗುರುತಿಸಿ ಅವರಿಗೆ ಈ ಒಂದು ಸಂಘಟನೆಯಲ್ಲಿ ಸಂಘವನ್ನು ಮಾಡಲಿಕ್ಕೆ ಗೈಡ್ಲೈನ್ಸ್ ಸದ್ಯದಲ್ಲೇ ಮಾಡ್ತೇನೆ.
ಅದರ ಬಗ್ಗೆ ಕೂಡ ಅವರಿಗೆಲ್ಲರೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ, ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸುಮಾರು 200ರಿಂದ 250 ಜನ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಅದರಲ್ಲಿ ಪಾಲ್ಗೊಳ್ಬೇಕು. ಗಂಡಾಗ್ಲಿ ಹೆಣ್ಣಾಗ್ಲಿ ಅವರಲ್ಲಿ ಏನೇನು ಪ್ರತಿಭೆ ಇದೆ ಆ ಪ್ರತಿಭೆಗಳನ್ನ ಮಾಡಬೇಕು. ಒಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. 10 lakhs ಪಂಚಾಯತ್ 10,000 ಇದಕ್ಕೆ 1,000 ಕೋಟಿ ರೂಪಾಯಿ ಆ ಯುವಕರ ಪ್ರತಿಭೆಗಳಿಗೆ ಯಾವುದೇ ಕ್ರೀಡೆ ಇರಲಿ, ಯಾವುದೇ ಕ್ರೀಡೆ ಇಷ್ಟ ಬಂದ ಕ್ರೀಡೆ ಆಯ್ಕೆ ಮಾಡ್ಕೊಳ್ಳಿ, ಅವರು ಇಷ್ಟ ಬಂದ ನಾಟಕಗಳನ್ನ ಆಡ್ಕೊಳ್ಳಿ. ಯಾವ ತರದ ನಾಟಕ, ಸಂಗೀತ, ಮತ್ತೊಂದು ನಮ್ಮ ಸಂಸ್ಕೃತಿ ಏನು ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಜಾತೀಯತೆ ಇಲ್ಲದೆ ಒಂದು ಐಕ್ಯತೆಯನ್ನ, ಶಾಂತಿಯ ತೋಟ, ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿಯ ತೋಟವನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾರತದ ಎಲ್ಲ ಧರ್ಮ ಜಾತಿಗಳು ಒಗ್ಗೂಡಿ ಯುವಕರು ಒಂದಾಗಿ ಎಲ್ಲ ದ್ವೇಷ ಮನೋಭಾವನ ದೂರಿಟ್ಟು, ನಾವು ಮಕ್ಕಳು ವಿದ್ಯಾಭ್ಯಾಸ ಚಿಕ್ಕದಲ್ಲಿದ್ದಾಗ ನಮಗೆ ಯಾವ ಜಾತಿನೂ ಗೊತ್ತಿಲ್ಲ, ಯಾವ ಧರ್ಮನೂ ಗೊತ್ತಿಲ್ಲ, ನಾವು ಯಾವ ರೀತಿ ನಾವು ಕಲ್ತ್ಕೊಂಡು ಹೋಗ್ತೀವೋ ಆ ದೃಷ್ಟಿಲಿ ನಾವೆಲ್ಲ ಕೆಲಸ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೋ, ಹಂಗೆ ಆ ಯುವಕರುಗಳು ಆ ರೀತಿ ಅವರ ಸಂಘಟನೆಯನ್ನು ಮಾಡ್ಕೊಂಡು ಬೆಳಿಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕರ ಸಂಘವನ್ನ ಸ್ಥಾಪನೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಅದಕ್ಕೆ ನೀವೆಲ್ಲ ಸಿದ್ಧತೆ ಆಗಬೇಕು ಅಂತ ನಾನು ಹೇಳಿದ್ದೇನೆ. ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗ್ಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗ್ಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋದವರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗ್ಲಿ ಯಾವ್ದಾದ್ರು ಏನಾದ್ರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳ್ತೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ಕೆ ಯಾರು ಬಿಡಬಾರ್ದು ಅಂತ ಹೇಳ್ತೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳ್ತೇನೆ. ಆಲ್ ಮೈ SPs and DCs should be directly connected to me. ನನ್ನ ಹತ್ರ ನೇರವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಎಳೆದು ಕೂಡ ನೀವು ಅದನ್ನು ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೆಲವು ಮಾಡ್ಸಕ್ ಬಿಡ್ಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದುಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನ್ ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಡ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡ್ಬೋದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಂಗಲ್ಲೂ ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.